ಅಸ್ಸಲಾಮು ಅಲೈಕುಮ್. ಇವತ್ತು ನಾವು ಬೆಳಪು ಕಾಪು ಉರೂಸ್ಗೆ ಹೋಗ್ತಾ ಇದ್ದೇವೆ. ಇವತ್ತು 3ನೇ ದಿನ. ಅಲ್ಲಿ ಯಾವಾಗಲೂ ವರ್ಷ 3 ದಿನ ಉರುಸ್ ನಡೀತದೆ. ಅಂದರೆ ಜನವರಿ 18, 19, 20 3 ದಿನ ಕೂಡ ಭರ್ಜರಿಯಾಗಿ ಉರುಸ್ ನಡೀತದೆ. ಆಮೇಲೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ದೂರದಿಂದ ಈ ಬ್ಯಾಂಗ್ಳೂರು, ಮೈಸೂರು, ಮುಂಬೈ, ದಾವಣಗೆರೆ ಎಲ್ಲ ಕಡೆಯಿಂದ ಜನರು ಬಂದು ಅಲ್ಲಿ ಸ್ಟೇ ಆಗ್ತಾರೆ. ನಾವು ಪಕ್ಕದಲ್ಲಿ ಇರುವ ಕಾರಣ ಲಾಸ್ಟ್ ಡೇ ಮಾತ್ರ ಹೋದದ್ದು. ತುಂಬ ಮಂದಿ 3 ದಿನದಿಂದ ಬಂದು ಅಲ್ಲೇ ಸ್ಟೇ ಆಗಿರ್ತಾರೆ. ಜನ ಸಂದಣಿ ಎಷ್ಟು ಇತ್ತು ಅಂತ ಹೇಳಿದರೆ ನಡಿಲಿಕ್ಕೆ ಕೂಡ ನಮಗೆ ಅಲ್ಲಿ ಸ್ಥಳ ಇರಲಿಲ್ಲ. ಹಾಗೆ ನೋಡಿ, ಇದು ಎಂಟ್ರೆನ್ಸ್. ಇಲ್ಲಿಂದ ನಮಗೆ ಒಳಗಡೆ ಗಾಡಿ ಎಂಟ್ರೆನ್ಸ್ ಇಲ್ಲ. ಸೊ ನಮ್ಮ ಗಾಡಿ ಏನಿದ್ರೂ ಇಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ನಾವು ಮನೆಯಿಂದ ಬರುವಾಗ ಬಸ್ಸಲ್ಲಿ ಬಂದದ್ದು. ಮತ್ತು ರಾತ್ರಿ ಬಾವ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತೇನೆ ಅಂತ ಹೇಳಿದರು. ಸೊ ನಾವು ಬರುವಾಗ ಆಲ್ಮೋಸ್ಟ್ ಒಂದು 7:30 ಗಂಟೆ ಆಗಿತ್ತು. ಆಗಲೇ ನೋಡಿ ಎಷ್ಟು ಜನಸಂದಣಿ ಉಂಟಂತೇಳಿ. ನಡೀಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ನಾವು ಹೋಗುವ ದಾರಿ ಇದು. ಫಸ್ಟಿಗೆ ಇಲ್ಲೇ ಸಂತೆಗಳೆಲ್ಲ ಉಂಟು. ಅಂದರೆ ತೊಟ್ಟಿಲು, ಆಮೇಲೆ ಏನು ಆಟದ ಸಾಮಾನುಗಳು, ಫ್ಯಾನ್ಸಿ ಐಟಮ್ಸ್ ಎಲ್ಲ ಈ ಒಂದು ಕಡೆಯಲ್ಲಿ ಅದಕ್ಕೆ ಸ್ಥಳವನ್ನು ಮಾಡಿದ್ದಾರೆ. ಇಲ್ಲಿದ್ದು ಸ್ಪೆಷಲ್ ಏನಂದರೆ, ಇಲ್ಲಿ ಯಾವುದೇ ಥರದ ಡೊನೇಷನ್ ಕೇಳೋದಾಗಲಿ ಅಥವಾ ಡಬ್ಬಿ ತಗೊಂಡು ಬಂದು ಹಣ ಹಾಕಿ ಅಂತ ಕೇಳೋದಾಗಲಿ ಅದು ಯಾವುದೂ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಅಲ್ಲಿ ಹುಂಡಿ ಉಂಟು, ಅದಕ್ಕೆ ಹಾಕ್ಬೋದು. ಇಷ್ಟ ಇದ್ದರೆ ಅಲ್ಲಿ ಇರ್ತಾರೆ, ಅವರ ಹತ್ರ ಕೊಡ್ಬೋದು. ಅದಲ್ಲದೆ ಫೋರ್ಸ್ಫುಲ್ಲಾಗಿ ಯಾರ ಹತ್ರ ಕೂಡ ಹಣವನ್ನು ಕೇಳೋದಿಲ್ಲ. ಇದು ಇಲ್ಲಿದ್ದು ಒಂದು ಮೈನ್ ವಿಶೇಷತೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಡೆಕೋರೇಷನ್. ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ, ನೀವು ನೋಡಿ. ಈ ಥರ ಎಲ್ಲಿಯಾದರೂ ದರ್ಗಾಕ್ಕೆ ಡೆಕೋರೇಷನ್ ಮಾಡಿದ್ದನ್ನು ನೀವು ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾನು ಫಸ್ಟಿಗೆ ದರ್ಗಾದ ಕಡೆ ಹೋಗ್ತೇನೆ. ಅಲ್ಲಿ ಹೋಗಿ ಜಿಯಾರತ್ತೆಲ್ಲ ಮಾಡಿ ಆಮೇಲೆ ಊಟವನ್ನು ಮಾಡಿ, ಸಂತೆ ಕಡೆಲ್ಲ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಅಷ್ಟು ಕ್ರೌಡ್ ಉಂಟು. ಸೊ ಊಟ ಮಾಡಿ ಸ್ವಲ್ಪ ಅಲ್ಲಿ ಜಿಯಾರತ್ತೆಲ್ಲ ಮಾಡಿ ಸ್ವಲ್ಪ ಲೈಟಿಂಗ್ಸ್ ಡೆಕೋರೇಷನ್ಸನ್ನೆಲ್ಲ ನೋಡಿ ಮನೆಗೆ ಹೋಗುವಂಥ ಒಂದು ಪ್ಲ್ಯಾನ್. ಸೊ ಫುಲ್ಲಾಗಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಕೂಡ ಒಂದು ಐಡಿಯಾ ಸಿಗ್ತದೆ ಯಾವ ಥರ ಎಲ್ಲ ಉಂಟಂತೇಳಿ. ಹಾಗೆ ವರ್ಷ ಜನವರಿ 18, 19, 20ಕ್ಕೆ ಯಾವಾಗಲೂ ಆಗ್ತದೆ. ನಾನು ಎಲ್ಲಿದ್ದರೂ ಈ ಒಂದು ಉರುಸ್ಗೆ ಅಟೆಂಡ್ ಆಗಿರ್ತೇನೆ. ಆ್ಯಂಡ್ ಲಾಸ್ಟ್ ಇಯರ್ ಆದಂತಹ ವಿಡಿಯೋ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ. ಅದನ್ನು ಯಾರಾದರೂ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಈಗ ನಾನು ಫುಲ್ಲಾಗಿ ಒಂದು ದರ್ಗಾದ ಆ ನೋಟವನ್ನು ನಿಮಗೆ ನಾನು ತೋರಿಸ್ತೇನೆ. ಸ್ಟೇ ಟ್ಯೂನ್ಡ್.
ನೋಡಿ ಅವರದ್ದು ಮನೆ. ಇಲ್ಲಿ ವಾರ ವಾರ ಸಂಡೇ ಯಾವಾಗಲೂ ರಾತ್ರಿ ಜಿಕ್ರ್ ಮಜ್ಲಿಸ್ ಆಗ್ತದೆ. ಹಾಗೆ ಮನೆ ನೋಡಿ ಹೀಗೆ ಉಂಟು ಮನೆಯಿಂದ ಸೀದಾ ಹಿಂದ್ಗಡೆ ಹೋದರೆ ದರ್ಗಾದಲ್ಲಿರುವಂತಹ ಡೆಕೋರೇಷನ್ ನೋಡಿದರೆ ನೀವೇ ಬೆಚ್ಚಿ ಬೀಳ್ಬೋದು. ಇದೆಲ್ಲ ಕೂಡ ಒರಿಜಿನಲ್ ಫ್ಲವರ್ಸ್, ಯಾವುದು ಕೂಡ ಆರ್ಟಿಫಿಷಿಯಲ್ ಅಲ್ಲ, ಎಲ್ಲ ಒರಿಜಿನಲ್ ಫ್ಲವರ್ನಿಂದ ಮಾಡಿದಂತಹ ಒಂದು ಡೆಕೋರೇಷನ್ ಆಗಿರ್ತದೆ. ನೋಡಲಿಕ್ಕೆ ಅಷ್ಟು ಅದ್ಭುತ ಅಂದರೆ ನಾನು ಎಲ್ಲೂ ನೋಡಿರಲಿಲ್ಲ ಇಂಥ ಒಂದು ಡೆಕೋರೇಷನ್. ಎಷ್ಟು ಚಂದ ಮಾಡಿ ಜೋಡಣೆ ಮಾಡಿದ್ದಾರೆ ಅಂದರೆ ಅಷ್ಟು ಚಂದ ಮಾಡಿದ್ದಾರೆ. ಅದು ಮಾಡಿದವರಿಗೆ ಯಾರಿಗೆ ಕೂಡ ಹಣವನ್ನು ಕೊಡಲಿಕ್ಕೆ ಇಲ್ಲ. ಅಲ್ಲಿ ಇರುವಂತಹ ಮುರೀದ್ಗಳು ಯಾರಿರ್ತಾರೆ ಅವರು ಅವರ ಊರಿಂದ ಬರುವಾಗ ಹೂವನ್ನು ತಂದು ಅದನ್ನು ಚೆನ್ನಾಗಿ ಜೋಡಣೆ ಮಾಡ್ತಾರೆ. ಈ 3 ದಿನ ಇರ್ತದೆ ನೋಡಿ, ಆ 3 ದಿನದ ಒಳಗಡೆ ಅದನ್ನು ಮಾಡಿ ಮುಗಿಸ್ತಾರೆ. ಅಷ್ಟು ಚಂದ ಮಾಡಿದ್ದಾರೆ ಅಂದರೆ ನೀವೇ ನೋಡ್ಬೋದು. ಎಲ್ಲ ಕೂಡ ಗುಲಾಬಿಯ ಎಸಳನ್ನು ತೆಗೆದು ಮಾಡಿದ್ದಾರೆ. ಆಮೇಲೆ ಇದೆಲ್ಲ ನೀವು ನೋಡ್ತಾ ಇರೋದು ಗುಲಾಬಿಯಿಂದ ಜೋಡಣೆಯನ್ನು ಮಾಡಿದ್ದು. ಇದೆಲ್ಲ ನೋಡಿ ನಮ್ಮ ಲೈಫಲ್ಲಿ ನಾವು ನೋಡಿರಲಿಕ್ಕಿಲ್ಲ. ಇದೆಲ್ಲ ಫ್ರೆಶ್ ಫ್ಲವರ್ಸ್, ಅಷ್ಟು ಚಂದ ಉಂಟು. ನನಗೆ ಇಲ್ಲಿದ್ದು ಅದ್ಭುತ ಅಂದರೆ ಅದೇ ಒಂದು ಅದ್ಭುತ, ಅಷ್ಟು ಚಂದ ಮಾಡಿ ಡೆಕೋರೇಷನ್ ಮಾಡಿರ್ತಾರೆ. ಆಮೇಲೆ ನೋಡಿ ಇದೆಲ್ಲ ಬಂದು ಸ್ಟೇ ಆದವರು ಅವರಿಗೆ ಎಲ್ಲ ಇಲ್ಲಿ ಸ್ಟೇ ಆಗುವ ವ್ಯವಸ್ಥೆ, ಬಾತ್ರೂಮ್ ಫೆಸಿಲಿಟೀಸ್, ನೀರು, ಫುಡ್ಡು ಎಲ್ಲ ಕೂಡ ಇಲ್ಲಿ ಕೊಡ್ತಾರೆ. ಆಮೇಲೆ ಇದು ನೋಡಿ ದರ್ಗಾದ ಒಳಗಡೆ ಇರುವಂತಹ ಒಂದು ನೋಟ ನೋಡ್ಬೋದು. ಇದು ಒಂದು ದರ್ಗಾದ ಒಳಗಿನ ನೋಟ. ಇವರದ್ದು ಹೆಸರು ಸೂಫಿ ಅಬ್ದುಲ್ ರಹಮಾನ್ ಶಾ ಬಾಬಾ ಅಂತೇಳಿ, ಇವರು ತಂದೆ. ಇವರದ್ದು ಆ ಕಡೆ ಇರೋದು ಇವರದ್ದು ವೈಫು, ಅದರದ್ದು ಆ ಕಡೆ ಇರೋದು ಅವರದ್ದು ಮಗ. ಹಾಗೆ ಎಲ್ಲರೂ ಒಂದೇ ಕಡೆ. ನೀವು ಅಜ್ಮೀರಲ್ಲೆಲ್ಲ ನೋಡಿದ್ದೀರಲ್ಲ, ಅಜ್ಮೀರ್ನ ಒಂದು ಸಣ್ಣ ನೋಟ ಅಂತಲೇ ಹೇಳ್ಬೋದು. ಹೂವೆಲ್ಲ ನೋಡಿ ಎಷ್ಟು ಚಂದ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನನಗಂತೂ 2 ಕಣ್ಣು ಸಾಕಾಗಲಿಲ್ಲ, ಅಷ್ಟು ಖುಷಿಯಾಯಿತು ನೋಡಿ. ಇದು ರಿಯಾಜ್ ಬಾಬಾ ಅಂಥೇಳಿ ಅವರದ್ದು ಮಗ, ಅದರ ನಡುವಿನಲ್ಲಿ ಅವರ ತಾಯಿ ಇದ್ದಾರೆ. ಇದು ರಿಯಾಜ್ ಬಾಬಾ ಅವರದ್ದು ಮಕ್ಬರ ನೋಡಿ ಎಷ್ಟು ಚಂದ ಮಾಡಿ ಡೆಕೋರೇಷನ್ಸ್ ಮಾಡಿದ್ದಾರೆ ಅಂಥೇಳಿ. ಅವರ ವೈಫ್ ಕೂಡ ಇಲ್ಲೇ ಪಕ್ಕದಲ್ಲಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈಗ ನಾವು ದರ್ಗಾವನ್ನೆಲ್ಲ ನೋಡಿ ಊಟ ಮಾಡಲಿಕ್ಕೆ ಹೋಗೋದು.
ನೋಡಿ ಊಟ ಮಾಡುವ ಒಂದು ಪರಿಸರ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಕೂಡ ಹಾಗೆ ಯಾವುದೇ ಥರದ ಹಣ ಕೊಟ್ಟು ನಾವು ಕೆಲವು ವಾಲಂಟಿಯರ್ಸನ್ನೆಲ್ಲ ತರ್ತಾರೆ, ಅದೇನೂ ಇಲ್ಲ. ಎಲ್ಲ ಇಲ್ಲಿದ್ದು ಮುರಿದ್ಗಳೇ ಇರ್ತಾರೆ. ಮಟನ್ ಸಾರು ಮತ್ತು ಗೀ ರೈಸ್ ತುಂಬ ಚೆನ್ನಾಗಿರ್ತದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಒಂದು ಅರ್ಧ ಗಂಟೆ ಲೈನಲ್ಲಿ ನಿಲ್ಲಲಿಕ್ಕೆ ಆಯಿತು. ಹಾಗೆ ಒಂದು ಅರ್ಧ ಗಂಟೆ ಲೈನಲ್ಲಿ ನಿಂತು ಆಮೇಲೆ ನಾವು ಊಟದ ಕಡೆ ಹೋದ್ವಿ. ಈಗ ನಾವು ಊಟ ಎಲ್ಲ ಮಾಡ್ತೇನೆ, ಆಮೇಲೆ ಸೀದಾ ಮನೆಗೆ ಹೋಗೋದು. ನೋಡಿ, ರಿಯಾಜ್ ಬಾಬಾ ಅವರದ್ದು ಮಗ ಚಿಸ್ತಿ ಬಾಬಾ ಅವರು ಬಂದು ರಾತ್ರಿ ಇಲ್ಲಿ ದಿಕ್ರ್ ಮಜ್ಲಿಸ್, ದೊಡ್ಡ ದಿಕ್ರ್ ಮಜ್ಲಿಸ್ ರಾತ್ರಿ 2 ಗಂಟೆಗೆ ನಡೀತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಿಪ್ರೇಷನ್ ಎಲ್ಲ ಆಗ್ತಾ ಉಂಟು. ಸೊ ಅದಕ್ಕೆಲ್ಲ ನಾವು ಕೂತ್ಕೊಳ್ಳೋದಿಲ್ಲ, ಅಂದರೆ ನಾಳೆ ಮಕ್ಕಳಿಗೆ ಎಕ್ಸಾಮ್ ಉಂಟು, ಇಲ್ಲಾಂದರೆ ನಾವು ಕೂತ್ಕೊಳ್ತಿದ್ವಿ. ಆದ ಕಾರಣ ನಾವು ಎಲ್ಲವನ್ನು ನೋಡಿ ಈಗ ಮನೆಗೆ ಹೊರಡ್ತಾ ಇದ್ದೇವೆ. ಇನ್ನು ಫುಲ್ಲಾಗಿ ನೀವು ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಫುಲ್ಲಾಗಿ ಇಲ್ಲಿದ್ದು ವೈಬ್, ಅಂದರೆ ಹೊರಗಡೆದು ವೈಬೆಲ್ಲ ಇದರಲ್ಲಿ ನಾನು ಆ್ಯಡ್ ಮಾಡಿರ್ತೇನೆ. ಸೊ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಬಾಯ್. ಅಸ್ಸಲಾಮು ಅಲೈಕುಮ್.